ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾ ಯಾವುದೇ ರೀತಿ ತೊಂದರೆ ಆಗದೇನೆ ಅದು ಮೇಲೆ ಬಂದ್ರೆ ಒಳ್ಳೇದು, ಯಾಕಂದ್ರೆ ಮೂಕ ಪ್ರಾಣಿ ಅದು. ಹೌದೌದು. ಯಾಕಂದ್ರೆ ಇವಾಗ 2 ದಿನ 3 ದಿನ ಆಗ್ಬಿಟ್ಟಿದೆ ಅದು ಒಳಗಡೆನೆ ಇದ್ದು. ಹಾ ಅಂದ್ರೆ ಅರಣ್ಯ ಇಲಾಖೆಯವರು ಎಲ್ಲಾ ರೀತಿಯ ಅದಕ್ಕೆ ಆಹಾರ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ಹ್ಮ್ ಸೊಪ್ಪು, ಹಣ್ಣಾಗ್ಲಿ ಆ ಥರದ್ದೆಲ್ಲ ಮಾಡಿದ್ದಾರೆ. ಹ್ಮ್ ಹ್ಮ್ ಈಗ ಆನೆ ಮೇಲೆ ಬರಬೇಕು ಅಂತಂದ್ರೆ ಎಷ್ಟು ಆಳ ಎತ್ತಬೇಕಾಗಿದೆ ಅಲ್ಲಿ? ಸರ್ ಒಂದು 80ರಿಂದ 150 ಅಡಿವರೆಗೂ ಆಳ ಇದೆ ಸರ್ ಇದು. 80ರಿಂದ 100 ಅಡಿ ಆಗುತ್ತಾ? ಹೌದು ಸರ್, ಹೌದು. ಹಾ ಹಾ ಎಷ್ಟು ಜನ ಇದ್ದಾರೆ ಸರ್ ಅಲ್ಲಿ? ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ಅವರು ಯಾರೆಲ್ಲ ಬಂದಿದ್ದಾರೆ, ಏನ್ ನಡೀತಾ ಇದೆ ಇಲ್ಲಿ? ಸರ್ ಅರಣ್ಯ ಇಲಾಖೆಯವರು ಮತ್ತೆ ಮಳವಳ್ಳಿ ಪೊಲೀಸ್ ಇಲಾಖೆಯವರು ಇದ್ದಾರೆ. ಹಾ ಸರ್ಕಲ್ ಇನ್ಸ್ಪೆಕ್ಟರ್ ಬೆಳಪಡಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಪ್ರಕಾಶ್ ಅಂದ್ಬಿಟ್ಟು. ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಇದ್ದಾರೆ. ಮತ್ತೆ ರಮೇಶ್ ಫಾರೆಸ್ಟ್, ಮೈಸೂರು ಫಾರೆಸ್ಟ್ DF ಇದ್ದಾರೆ, ಮಂಡ್ಯ DF, ಪ್ರತಿಯೊಬ್ರು ಇದ್ದಾರೆ ಸರ್ ಇಲ್ಲೇನೆ. ಮತ್ತೆ ಈ ಕಾರ್ಯಾಚರಣೆಗೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಇದೆಯಲ್ಲ ಸರ್, ಅಲ್ಲಿಂದ ಮಾವುತರು ಬಂದಿದ್ದಾರೆ ಒಂದು 6 ಜನ. ಮತ್ತೆ ಮೈಸೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದೆಲ್ಲ ಬಂದಿದ್ದಾರೆ. ಸುಮಾರು ಇಲ್ಲಾಂದ್ರೆ ಒಂದು 100-120 ಜನ ಅವ್ರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಿದ್ದಾರೆ. ಈ ಶಿಬಿರದಿಂದ ಆನೆಗಳನ್ನ ಏನಾದ್ರು ತರಿಸಿದಾರೆ ಸರ್? ಅಂದ್ರೆ ಇದು ಮೇಲೆ ಬಂದ ಮೇಲೆ ಕಂಟ್ರೋಲ್ ಮಾಡೋದಕ್ಕೆ ಮತ್ತೊಂದಕ್ಕೆ? ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ. ಇದೆಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ಲೈವಲ್ಲಿ ನೋಡ್ಬೋದು, ತುಂಬಾ ಸ್ಲೋ ಆಗಿದೆ ಅದು ಓಡಾಡುವಂತದ್ದು. ಆ ರೀತಿ ಹೆಂಗ್ ಹೋಯ್ತು ಸರ್ ಅದು ಕೆಳಗಡೆ? ಅಷ್ಟು 100 ಅಡಿ ಕೆಳಗಡೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ? ಹೌದು ಸರ್, ಅದು ಹೊಳೆ ಇದೆ ಸರ್. ಇದು ಮೇಕೆದಾಟು ತಮಿಳ್ನಾಡು ಹೊಳೆ ಹೋಗುತ್ತಲ್ಲ, ಗಗನಚುಕ್ಕಿ ನೀರು ಬರುತ್ತಲ್ಲ, ಆ ಇದ್ರಲ್ಲ ಅಡ್ಲಾಗಿ ಇಲ್ಲೊಂದು ಪಾಯನೀರ್ ಜಿನ್ಕೋ ಅಂದ್ಬಿಟ್ಟು ಪವರ್ ಹೌಸ್ ಇದೆ. ಅವರು ಒಂದು ಡ್ಯಾಮ್ ಮಾಡ್ಕೊಂಡಿದ್ದಾರೆ. ಆ ಡ್ಯಾಮ್ ಅಲ್ಲಿ ಗೇಟ್ ಓಪನ್ ಇರುತ್ತಲ್ಲ, ಆ ಗೇಟ್ ಇಂದ ಒಳಗಡೆ ಬಂದ್ಬಿಟ್ಟಿದೆ. ಮಿಸ್ ಆಗಿ ನೀರು ಕುಡಿಯೋದಕ್ಕೆ ಅಂತ ಬಂದಿದೆ, ಬಂದು ಒಳಗಡೆ ಬಂದ್ಬಿಟ್ಟಿದೆ. ಅದು ರಿಟರ್ನ್ ಹೋಗಕ್ ಆಗಿಲ್ಲ. ಈ ರೀತಿ ಆಗ್ತಿರುತ್ತಾ ಅಥವಾ ಫಸ್ಟ್ ಟೈಮ್ ಇದು? ಸರ್ ಇದೇ ಫಸ್ಟ್ ಟೈಮಿಂಗ್ ಆಗಿರೋದು. ಅದು ಬಿಟ್ರೆ ನಮ್ ಈ ಕಡೆ ಹಳ್ಳಿಗಳೆಲ್ಲ ಆನೆಗಳು ಬೆಳೆಗಳಿಗೆಲ್ಲ ತೊಂದರೆ ಕೊಡ್ತಾನೆ ಇರ್ತದೆ ರೈತರಿಗೆ. ಹೌದು. ಇದು ಆಕ್ಚುಲಿ ಒಂದು ವಾರದಿಂದನೇ ನಮ್ಮ ಜಮೀನುಗಳಿಗೆಲ್ಲ ಬಂದಿದ್ದು. ಇದನ್ನ ಕಾಡಿಗೆ ಓಡಿಸಿದ್ರೆ ಯಾವ್ದೇ ರೀತಿಯ ತೊಂದರೆ ಆಯ್ತಿರ್ಲಿಲ್ಲ ಇಲ್ಲಿ. ಹಂಗಾಗಿ ಇದು ಈ ಕಡೆನೆ ಉಳ್ಕೊಬಿಡ್ತು. ಯಾಕಂದ್ರೆ ಅಲ್ಗೂರು ವೈಲ್ಡ್ ಲೈಫ್ ಅನ್ಬಿಟ್ಟು ಒಂದು ಝೋನ್ ಮಾಡ್ಕೊಂಡಿದ್ದಾರೆ, ಎಲಿಫೆಂಟ್ ಕಾರಿಡಾರ್ ಅನ್ಬಿಟ್ಟು. ಅಲ್ಲಿ ಒಳಗಡೆ ಇರುವಂತ ಆನೆಗಳು ಇವೆಲ್ಲ. ಅಲ್ಲೇನಾಗಿದೆ, ಫುಲ್ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. ಸೋಲಾರ್ ಫೆನ್ಸಿಂಗ್ ಅಲ್ಲಿ ಇದು ಒಂದು ಜಾಗದಲ್ಲಿ ಹಳ್ಳ ಇರೋದ್ರಿಂದ ಅಲ್ಲಿ ಆಗಿಲ್ಲ ಫೆನ್ಸಿಂಗು. ಆ ಮುಖಾಂತರ ಮಿಸ್ ಆಗಿ ಬರ್ತಾ ಇದ್ದಾವೆ. ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ, ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಅಂತ ಆಯ್ತು. ಹೌದು ಸರ್, ಬೌಂಡ್ರಿ ಬಂದು ತಕ್ಕ ಮಟ್ಟಿಗೆ ಸರಿಯಾಗಿ ಮಾಡಿಲ್ಲ. ಅದು ಸೋಲಾರ್ ಫೆನ್ಸಿಂಗು ಇಲ್ಲ ಅಂದ್ರೆ ರೈಲ್ವೆ ಬ್ಯಾರಿಕೇಡು ಆ ಥರ ಒಂದು ಏನಾರ ಒಂದು ತಡೆಗೋಡೆ ಮಾಡಿದ್ರೆ ನಮ್ಮ ಈ ಕಡೆ ಭಾಗಕ್ಕೆ ಆನೆಗಳು ಬರುವಂತ ಚಾನ್ಸಸ್ ಇಲ್ಲ ಸರ್. ಈಗ ನೀವು ಹೇಳ್ತಿದ್ರಲ್ಲ ಮೂರ್ತಿ ಅವರೇ, ಅಲ್ಲಿ ಎಲ್ಲೋ ಒಂದು ಡ್ಯಾಮ್ ಮಾಡಿದ್ದಾರೆ ತಮಿಳ್ನಾಡು ಕಡೆ ಅವರು, ಅಲ್ಲಿಂದ ಬಂದು ಈ ರೀತಿ ಸಿಕ್ಕಾಕೊಳ್ಳುತ್ತೆ ಅಂತಂದ್ರೆ ಅಲ್ಲಿ ಸೂಕ್ತವಾದ ಫೆನ್ಸಿಂಗು ಮತ್ತೊಂದು ಏನೋ ಇಲ್ಲ ಅಂತ ಆಯ್ತು ಹಾಗಿದ್ರೆ ಅಲ್ಲಿ? ಹೌದು ಸರ್, ಹೌದು. ಈ ಹೊಳೆ ಅಂತ ಅಂದ್ಮೇಲೆ ಹೊಳೆ ಪಕ್ಕ ಅಕ್ಕಪಕ್ಕ ಎಲ್ಲ ಕಾಡೇ ಇರೋದು ಸರ್, ಇದು ಫಾರೆಸ್ಟೇ ಇರೋದು. ಈ ಫಾರೆಸ್ಟ್ ಅಲ್ಲಿ ಏನಾಗಿದೆ, ಒಂದು ಝೋನ್ ಅಂತ ಎಲಿಫೆಂಟ್ ಕಾರಿಡಾರ್ ಅಂದ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಅವರು ಫುಲ್ ಸೋಲಾರ್ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಒಂದ್ 2-3 ಜಾಗದಲ್ಲಿ ಕಂಪ್ಲೀಟ್ ಕೆಲಸ ಆಗಿಲ್ಲ. ಆ ಜಾಗದಲ್ಲಿ ಇಲ್ಲಿಗೆ ಮಿಸ್ ಆಗಿ ಬರ್ತಾ ಇದ್ದಾವೆ. ಇವಾಗ ನೋಡ್ಬೋದು ಸರ್, ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಕಳಿಸ್ತಾ ಇದಾರೆ ಕೆಳಗಡೆಗೆ. ಅದ್ರ ಮೇಲೆ ಅದನ್ನ ಆನೆನ ಮಲಗಿಸಿ ಲಿಫ್ಟ್ ಮಾಡ್ಕೊಳಂಗೆ ಮಾಡ್ತಾ ಇದಾರೆ. ಈಗ ಸದ್ಯ ಆನೆ ಓಡಾಡ್ತಿದ್ಯಾ ಸರ್ ನಾಲೆಯಲ್ಲಿ, ಅಥವಾ ಅರೆ ಪ್ರಜ್ಞಾವಸ್ಥೆಗೆ ಹೋಗಿದ್ಯಾ ಸರ್? ಇವಾಗ ಹೋಗಿದೆ ಸರ್. ಯಾಕಂದ್ರೆ ಅರವಳಿಕೆ ಮದ್ದು ನೀಡಿದಾರಲ್ಲ ಅದಕ್ಕೆ. ಹೌದೌದು, ಇಲ್ಲ ಸರ್ ಹೋಗಿದೆ, ಪ್ರಜ್ಞೆ ಹೋಗಿದೆ. ಇವಾಗ ಅದನ್ನ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಸರ್ ಮೇಲೆತ್ತೋದಕ್ಕೆ. ಸರ್ ಈಗ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಈಗ ಅಲ್ಲಿ ಆನೆ ಮೇಲೆತ್ತೋದಕ್ಕೆ? ಸರ್ ಒಂದು 20-30 ಅಡಿ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದಾರೆ, ದೊಡ್ಡದು ಒಂದು ಕ್ರೇನ್ ಇದೆ. ಓಕೆ. ಮತ್ತೆ ಒಂದು ಕಂಟೈನರ್, ಒಳಗಡೆ ಕಂಟೈನರ್ ಇಳಿಸಿದ್ದಾರೆ. ಏನಾದ್ರೂ ಆನೆ ಏನಾದ್ರೂ ಪ್ರಜ್ಞೆ ಬಂತು ಅಂತಂದ್ರೆ ಅಲ್ಲಿ ಸಿಬ್ಬಂದಿಗಳ ರಕ್ಷಣೆಗೋಸ್ಕರ ಒಂದು ಕಂಟೈನರ್ ಇಳಿಸಿದ್ದಾರೆ ಒಳಗಡೆ. ಅದ್ರೊಳಗಡೆ ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕೆ. ಮತ್ತೆ ಅದನ್ನ ಸ್ವಿಫ್ಟ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸರ್ ಎಷ್ಟೊತ್ತಾಗ್ಬೋದು ಈ ಕಾರ್ಯಾಚರಣೆ ಸ್ಟಾರ್ಟ್ ಆಗಕ್ಕೆ? ಒಂದ್ಸರಿ ಕಾರ್ಯಾಚರಣೆ ಸ್ಟಾರ್ಟ್ ಆದ್ರೆ ಕಾರ್ಯಾಚರಣೆ ಇನ್ನು ಎಷ್ಟೊತ್ತಲ್ಲಿ ಆನೆನ ಮೇಲೆತ್ತಬಹುದು ಅಂತ ಏನಾದ್ರು ಹೇಳಿದಾರ ಅರಣ್ಯ ಇಲಾಖೆಯವರು?
ಸರ್ 20 ರಿಂದ 30 ನಿಮಿಷ ಅದಕ್ಕೆ ಪ್ರಜ್ಞೆ ಇರಲ್ಲ. ಹಾ, ಆ ನಂತರದಲ್ಲೇ ಅದು ಪ್ರಜ್ಞೆ ಬಂದ್ಬಿಡ್ತದೆ. ಫಸ್ಟ್ ಈ ಆನೆ ಕಂಟೈನರ್ ಒಳಗಡೆ ಹೋಗ್ಬೇಕಲ್ಲ ಸರ್, ಅದೇ ಚಾಲೆಂಜ್ ಈಗ. ಸರ್ ಕಂಟೈನರ್ ಒಳಗಡೆ ಆನೆ ಹಾಕಲ್ಲ, ಹಾ, ಎಲ್ಲ ಅದು ತಪ್ಪು ಮಾಹಿತಿ. ಈ ಪ್ಲಾಟ್ಫಾರ್ಮ್ ಹೇಳಿದ್ನಲ್ಲ ನಾನು, ಪ್ಲಾಟ್ಫಾರ್ಮ್ ಮೇಲೆ ಮಲಗಿಸಿ ಎತ್ಬಿಡೋದು ಮೇಲ್ಗಡೆ. ಮೇಲ್ಗಡೆ ಐತಿ ಕಂಟೈನರ್ ಇಳಿಸಿರೋದು ಆ ಸಿಬ್ಬಂದಿಗಳಿಗೆ ರಕ್ಷಣೆಗೋಸ್ಕರ ಅಷ್ಟೇ. ಓಕೆ ಓಕೆ, ಹಾ ಹಾ, ಹಾ ಫೈನ್ ಸರ್, ಫೈನ್. ಥ್ಯಾಂಕ್ ಯು ಮೂರ್ತಿ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಅರೆ ಪ್ರಜ್ಞಾವಸ್ಥೆಗೆ ತಲುಪಿದೆ ಮರಿ ಕಾಡಾನೆ. 2ನೇ ಬಾರಿ ಅರವಳಿಕೆ ನೀಡಿದ್ದಾರೆ. ಬಳಿಕ ಆನೆ ಕೆಳಗೆ ಬಿದ್ದಿದೆ. ಪಶು ವೈದ್ಯ ಡಾಕ್ಟರ್ ರಮೇಶ್, ಡಾಕ್ಟರ್ ಆದರ್ಶ್ ಅರವಳಿಕೆ ಮದ್ದನ್ನ ನೀಡಿದ್ದಾರೆ. ಅರವಳಿಕೆ ನೀಡಿದ ಬಳಿಕ ಆನೆಯ ಚಲನವಲನ ನಿಧಾನವಾಗಿದೆ. ಕಂಟೈನರ್ ಒಳಗೆ ಆನೆಯನ್ನು ಕಳಿಸಿ ಬಳಿಕ ಮೇಲೆತ್ತುವ ಕಾರ್ಯ ನಡೆಯುತ್ತೆ ಅನ್ನುವಂಥ ಮಾಹಿತಿ ಒಂದ್ ಕಡೆ ಆದ್ರೆ, ಈಗಷ್ಟೇ ನಮ್ಮ ಜೊತೆಗೆ ಸ್ಥಳೀಯರು ಮಾತಾಡ್ತಾ ಇದ್ರು. ಒಂದು ಪ್ಲಾಟ್ಫಾರ್ಮ್ ರೀತಿ ಮಾಡ್ಕೊಂಡಿದ್ದಾರೆ, ಅದ್ರ ಮೇಲೆ ಆನೆಯನ್ನ ಮಲಗಿಸ್ತಾರೆ, ಅಲ್ಲಿಂದ ಮೇಲೆ ಕೆತ್ತಾರೆ ಅನ್ನುವಂಥ ಮಾತನ್ನ ಮೂರ್ತಿ ಅನ್ನುವಂಥವ್ರು ನಮ್ಮ ಜೊತೆ ಮಾತಾಡ್ತಾ ಈಗ ಅವ್ರು ಹೇಳ್ತಾ ಇದ್ರು. ನೋಡೋಣ ಯಾವ ರೀತಿ ಕಾರ್ಯಾಚರಣೆ ಇರುತ್ತೆ ಅಂತ ಹೇಳಿ. ಈ ಸದ್ಯಕ್ಕಂತೂ 2 ಸಾರಿ ಅರವಳಿಕೆ ಮದ್ದನ್ನ ನೀಡಿದ್ದಾರೆ. ಆ ಅರವಳಿಕೆ ಮದ್ದನ್ನ 2ನೇ ಸಾರಿ ನೀಡಿದ ನಂತರ ಆನೆಯ ಚಲನವಲನ ಸ್ವಲ್ಪ ನಿಧಾನ ಆಗಿದೆ. ಕಾಡಾನೆ ಮರಿ ಇದು ನೋಡಿ. ಈಗ ನೋಡಿ, ನೀವು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅರವಳಿಕೆ ಮದ್ದನ್ನ ನೀಡಿದ ನಂತರ ಆನೆ ಅಲ್ಲಿ ಅರೆ ಪ್ರಜ್ಞಾವಸ್ಥೆಗೆ ಹೋಗಿರೋದು. ಈಗ ಮೇಲೆತ್ತುವ ಕಾರ್ಯ ನಡೆಯುತ್ತೆ. ಇಷ್ಟೊತ್ತಿನವರೆಗೂ ನಾಲೆಯಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇತ್ತು ಆನೆ. ಈ ರೀತಿ ಚಲನವಲನ ಇದ್ದಾಗ ಆನೆಯನ್ನ ರಕ್ಷಣೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹಿಂಗಾಗಿ 2 ಸಾರಿ ಅದಕ್ಕೆ ಅರವಳಿಕೆ ಮದ್ದನ್ನ ನೀಡಿದ್ರು. ಇನ್ನು ಮೇಲೆತ್ತುವ ಕಾರ್ಯ ನಡೆಯುತ್ತೆ. ಆನಂದ್ ಈಗ ಫೋನ್ ಸಂಪರ್ಕದಲ್ಲಿ. ಆನಂದ, ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ ಸದ್ಯ? ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ನಾಲೆಯಲ್ಲಿ ಸಿಲುಕಿ ನರಳುತ್ತಿರುವಂತಹ ಕಾಡಾನೆಯನ್ನ ಮೇಲೆತ್ತುವಂತ ಕಾರ್ಯವನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನಡೆಸ್ತಾ ಇರುವಂತದ್ದು. ನಿನ್ನೆ ಆರಂಭ ಆಗಿತ್ತು ಕಾರ್ಯಾಚರಣೆ, ಆದ್ರೆ ನಿನ್ನೆ ರಾತ್ರಿ ಆದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದ್ರು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಏನು ಆನೆ ಒಂದ್ ಸ್ವಲ್ಪ ಆಕ್ಟಿವ್ ಅಂದ್ರೆ ಅಗ್ರೆಸಿವ್ ಆಗಿದ್ದ ಕಾರಣದಿಂದಾಗಿ ಒಂದಷ್ಟು ಅಡಚಣೆ ಆಗ್ತಾ ಇತ್ತು. ಜೊತೆಗೆ ಅರವಳಿಕೆಯನ್ನ ಈಗ ಮೊದಲ ಬಾರಿಗೆ ನೀಡಿದ್ರು, ಅದಾದ್ರೂ ಕೂಡ ಅದು ಏನು ಹತೋಟಿಗೆ ಬಂದಿರಲಿಲ್ಲ. ಅದರ ಓಡಾಟ ಸಂಚಲನ ಏನಿತ್ತು ಅದೇ ರೀತಿ ಇತ್ತು. ಮತ್ತೊಂದು ಅರವಳಿಕೆ ಅಂದ್ರೆ 2ನೇ ಬಾರಿಗೆ ಅರವಳಿಕೆ ನೀಡಿದ ಬಳಿಕ ಆನೆ ಕೆಳಗೆ ಬಿದ್ದಿರುವಂತದ್ದು. ಆ ಕೆಳಗೆ ಬಿದ್ದಿರುವಂತ ಆನೆಯನ್ನ ಮೇಲೆತ್ತುವಂತ ಕೆಲಸವನ್ನ ಈಗಾಗಲೇ ಅರಣ್ಯ ಸಿಬ್ಬಂದಿ ಏನ್ ಮಾಡ್ತಾ ಇರುವಂತದ್ದು. ಆದ್ರೆ ಆ ನೀರಿನಲ್ಲಿ ಇರೋ ಕಾರಣಕ್ಕಾಗಿ ಸೊಂಡಲ್ಲಿಗೆ ನೀರು ಹೋಗ್ಬಾರ್ದು, ಜೊತೆಗೆ ಅದ್ರಿಗೆ ಆರೋಗ್ಯವಾಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಸಿಬ್ಬಂದಿಗಳು ಕೆಳಗಡೆ ಇಳಿದಿ ಆ ಸೊಂಡಲ್ಲಿಗೆ ಒಳಗಡೆ ನೀರು ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ಏನು ಬೆಲ್ಟ್ ಮೂಲಕ ಮೇಲಂತುವಂತದ್ದು ಅಥವಾ ಏನ್ ಕಂಟೈನರ್ ಅನ್ನ ಈಗಾಗಲೇ ನಾಲೆ ಒಳಗಡೆ ಇಳಿಸಿದ್ದಾರೆ, ಅದರೊಳಗಡೆ ಆನೆಯನ್ನ ಕಳಿಸಿ ಆನಂತರ ಮೇಲೆತ್ತುವಂತ ಒಂದು ನಿರ್ಧಾರವನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಎಷ್ಟೊತ್ತಿಗೆ ಈ ಕಾರ್ಯಾಚರಣೆ ಅಂದ್ರೆ ಮುಗಿಯುತ್ತದೆ ಅನ್ನೋದನ್ನ ಇನ್ನಷ್ಟು ಕಾದ್ ನೋಡ್ಬೇಕು. ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಈ ಟಾಸ್ಕ್. ಹಾಗಾಗಿ ಒಂದಷ್ಟು ಹರಸಾಹಸನ ಪಟ್ಟು ಅರಣ್ಯ ಇಲಾಖೆಯ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿರುವಂತದ್ದು. ಸ್ಥಳದಲ್ಲಿ ಮಂಡ್ಯ DCF ರಘು ಹಾಗೂ ಮೈಸೂರು ವಿಭಾಗದ DCF ಪ್ರಭು ಮೊಕಾಮೋಡಿ ಅಲ್ಲಿ ಸಿಬ್ಬಂದಿಗಳಿಗೆ ಒಂದಷ್ಟು ಅಂದ್ರೆ ಸಲಹೆಗಳನ್ನ ನೀಡೋ ಯಾವುದೇ ರೀತಿಯ ತೊಂದರೆ ಆಗದಂತೆ ಆನೆಯನ್ನ ಮೇಲೆತ್ತುವಂತ ಕೆಲಸಕ್ಕೆ ಒಂದಷ್ಟು ಸಲಹೆಯನ್ನು ನೀಡ್ತಾ ಇರುವಂತದ್ದು. ಅವರೇ ನೇತೃತ್ವವನ್ನು ವಹಿಸ್ಕೊಂಡಿರುವಂತದ್ದು. ಸಾಕಷ್ಟು ಸಿಬ್ಬಂದಿಗಳು ಈಗ ಸ್ಥಳದಲ್ಲಿದ್ದಾರೆ. ಈಗಾಗಲೇ 2 ಕ್ರೇನ್ಗಳು ಅಲ್ಲಿರುವಂತದ್ದು. ಆ ಕ್ರೇನ್ಗಳ ಸಹಾಯದಿಂದ ಈಗ ಸಿಬ್ಬಂದಿ ಕೂಡ ಕೆಳಗೆ ಇಳಿದು ಆನೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಜೊತೆಗೆ 2 ಅರವಳಿಕೆ ನೀಡಿರೋದ್ರಿಂದ ಅಲ್ಲಿ ವೈದ್ಯರು ಕೂಡ ಒಂದಷ್ಟು ನಿಗಾವನ್ನ ಇಟ್ಟಿರುವಂತದ್ದು. ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಅದ್ರ ಜೊತೆಗೆ ಆನೆಯನ್ನ ರಕ್ಷಣೆ ಮಾಡೋ